स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। 30-40% ಅವ್ರು ಆದ್ರಂದ್ರೆ ಈ ದೇಶನಾಗ ಒಬ್ಬ MLA, ಒಬ್ಬ ಕಾರ್ಪೊರೇಟರ್, ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್, ಒಬ್ಬ MP ಹಿಂದೂ ಆಗೋದಿಲ್ಲ. ನಾವೆಲ್ಲ ಒಡೆದು ಹೋಗ್ತೀವಿ. ಅವ್ರು ಒಂದೇ ಕ್ಯಾಂಡಿಡೇಟ್ ನಿಂತು ಸಾಲಿಡ್ ಓಟ್ ಹಾಕೊಂಡ್ಬಿಡ್ತಾರೆ. ಯಾರು ಬೇಕಾದ ಬಂದು ಹೇಳಿದ್ರು ಅವ್ರು ಕೇಳೋದಿಲ್ಲ. ಸಿದ್ದರಾಮಯ್ಯ ಅವ್ರ ಮುದ್ದೆ ಬಂದು ಹೇಳಿದ್ರು ಕೇಳೋದಿಲ್ಲ. ಅವ್ರ ಸಮಾಜದವ್ರಿದ್ರೆ ಅವರಿಗೆ ಹಾಕೋದು. ಸಿದ್ದರಾಮಯ್ಯ ಹಾಕೋದಿಲ್ಲ. ನಾ ಇಷ್ಟೆಲ್ಲ ಮಾಡೀನಿ, ನಾನು ಮುಂದಿನ ಜನ್ಮದಾಗ ಸಾಬ್ ಆಗಿಬಿಡ್ತೀನಿ ಎಲ್ಲ ಅಂದ್ರೂ ಅವ್ನಿಗೆ ಹಾಕೋದಿಲ್ಲ. ಮುಂದಿನ ಜನ್ಮ ತೆಗಿಯಂಗಿಲ್ಲ ಅವರು. इस बार हमारे को हमारे लोगों को करेंगे ಆ ಥರ ಇಲ್ಲ. ಮತ್ತು ನಿಮಗೆ ಯಾವಾಗ ಸ್ವಾಭಿಮಾನ ಬರೋದು? ನೀವು ಓಟ್ ಹಾಕ್ಲಕ್ಕೆ ಬಂದರೆ ಗ್ಯಾರಂಟಿ BJPಗೆ ಹಾಕ್ತೀರಿ. ಅಲ್ಲಿ ಬರ್ಲಾಕನೇ ದೊಡ್ಡ ಪ್ರಾಬ್ಲಮ್ ನಿಮಗೆ. ನಮಗೆ ಹೇಳ್ಯಾರೇನ್ರಿ, ನಮ್ಮ ಮನೆ ಕಸ ಹುಡುಕ್ತಾರೇನ್ರಿ, ನಮ್ಮ ಮನೆ ಬಾಂಡಿ ನಾವೇ ತಿಕ್ಕೋಬೇಕಲ್ರಿ, ಕಾರ್ಪೊರೇಟರ್ ಬಂದು ತಿಕ್ಕೋಬೇಕ, MLA ಬಂದು ತಿಕ್ಕೋಬೇಕು, ಹಿಂಗೆ ಮಾತಾಡ್ಕೊಂಡು ಕುಂಡಿರ್ತೀರಿ ನೀವು. ಅವ್ರು ಏನಾರ ಹೇಳ್ತಾರೆ, सब जमात का डिसीजन हो गया, बीजेपी को हराने का है, पंजा को डालने का, खलास. हाँ हाँ भाई, हाँ भाई ನಮ್ಮಲ್ಲಿ ತೆಲಿಗೂ ಮಾತಾಡ್ತಾನೆ. ಅವ್ರಿಗೆ ಹಾಕ್ಬೇಕಂತ ಬಟ್ ಕೊಟ್ಟತ ಕೇಳ್ತಾನ. ಅವ ಏನು ಮಾಡ್ಯಾನ ತಗೊಂಡಿಗೆ ಹಾಕ್ಬೇಕಂತ ಮಾತಾಡ್ತಾನ. ನಾವೆಲ್ಲ ನಮ್ಮ ಮನೆ ಫ್ಯಾಮಿಲಿಗೆ ತೊಗೊಂಡು ನಾವು ಟೂರ್ ಹೊಂಟಿವಿ ಅದು ಒಪ್ಪತ್ತಾರೆ. ಇದು ನಾ ನೋಡ್ರಿ, ವಿಜಾಪುರ ಜನ ಜಾಗೃತ ಅದಾರ ಅಂಥೇಳಿ ಇವತ್ತು ಈ ಕ್ಷೇತ್ರ ನಾವು ಗೆದ್ದೀವಿ. ಹಿಂಗೆ ಭಾಳ ಕ್ಷೇತ್ರ ಗೆಲ್ಬೋದು ಈ ದೇಶನಾಗ ಒಂದಾದ. ಇವತ್ತು ಡೆವಲಪ್ಮೆಂಟ್ ಬಗ್ಗೆ ಎಲ್ಲರೂ ಹೇಳ್ಯಾರ. ಇನ್ನೂ ಏನೋ ಕೆಲವೊಂದು ಮಂದಿ ಪಾಪ ಒಂದೆರಡು ಮುನಿದು ಉಳಿದಿರ್ಬೋದು. ಇನ್ನೇನು ಇಲ್ಲಿ ಮತ್ತೆ ರೊಕ್ಕ ಬರ್ಲಾಕತ್ತದ. ಇವೆಲ್ಲ ನಾವು ಹೇಳಿ ನಮ್ಮ ಈಗ ಮಂದಿ 16 ಮಂದಿ ನಮ್ಮ ಕಾರ್ಪೊರೇಟರ್ ಅದಾರ. ನಾವೊಬ್ಬ MLA ಇದ್ದೀನಿ. ಗಿರೀಶ್ ಒಬ್ಬ ನಾಳೆ ಆರಿಸಿ ಬಂದ್ಮೇಲೆ 17 ಆಗ್ತೀವಿ ನಾವು. ಒಟ್ಟು ಈ ಸಲ ಮೇಯರ್, ಉಪಮೇಯರ್ ನಮ್ಮ BJPಯವ್ರು ಆಗ್ಬಿಟ್ಟು ಅಂತೇಳಿ ನಾವು ಪಣ ಕೊಡ್ತಿದ್ದೀವಿ. ಏನೂ ಇಲ್ಲ, ಬರೀ ಒಂದು ಮೇಯರ್ ಆದ್ರೆ ಒಂದು ದೊಡ್ಡ ಇಲ್ಲಿ ನಮ್ಮದು ಸ್ಮಶಾನ ಐತಿ. ಎಷ್ಟು ಕೊಟ್ಟಿರೋದು? 4 ಕೋಟಿ ರೂಪಾಯಿ ಒಯ್ದು ಒಂದು ತನ್ನ ಸಣ್ಣದವರು ಎಲ್ಲ ಕೂಡ ಒಂದು 4 ಗುಂಟೆ ಐತನ್ರಿ, 12 ಗುಂಟೆದಾಗ ಆ 4 ಕೋಟಿ ರೂಪಾಯಿ ಎಷ್ಟು ಬೇಕತ್ತ ಮೇಯರ್. ಇಲ್ಲಿ 7 ಎಕರೆ ಐತಿ. ಆ 4 ಕೋಟಿ ಸರಿಯಾಗಿ ನಾವು ಮಾಡಿ ಎಲ್ಲ ಅವ್ರಿಗೆ ಕುಂಡ್ರಲಾಕ, ಕಾಲು ತೊಳ್ಕೊಲಿಕ್ಕೆ ಅಲ್ಲೆಲ್ಲ ಗಿಡ ಗಂಟೆ ಹಚ್ಚಿ ಏನೋ ಪ್ರೇಮಾನಂದ ಮಾಡ್ಯಾರ. ಅದನ್ನು ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಮೇಯರ್ ಅದ 4 ಕೋಟಿ ಅಲ್ಲಿ ಹಾಕೊಂಡು ಒಂದು 45 ಲಕ್ಷ ರೂಪಾಯಿ ಖರ್ಚು ಮಾಡಿ ಪೂರ್ತಿ ಲೂಟಿ ಮಾಡ್ಬೇಕತ್ತ. ಬರೆದು ಕಳಿಸ್ಬಿಟ್ಟಾರ ಬೆಂಗಳೂರಿಗೆ, ಇದೇ ಸ್ಮಶಾನ. ಮತ್ತು ನಾ ಕಮಿಷನರ್ ಹೇಳಿ ಅದನ್ನು ಪೆಂಡಿಂಗ್ ಇಳಿಸಿ. ಈ ನಾಳೆ ನಮ್ಮದು ಮೆಜಾರಿಟಿ ಆಗಿ ಮತ್ತು ಮೇಯರ್ ಆದ್ರೆ ಅಂದ್ರೆ ಎಲ್ಲಿ ಅವಶ್ಯಕತೆ ಇದೆ ಅಂದರೆ ಹೆಂಗೆ ಲೂಟಿ ಹೆಂಗೆ ಮಾಡ್ಕೊಟ್ಟು ಬಂತಾರೆ ಬಿಜಾಪುರ ಅಂದ್ರೆ ನೋಡಿ. ಯಾವುದು ಕೆಲಸ ಆಗಬೇಕು, ಯಾವುದಕ್ಕೆ ಆದ್ಯತೆ ಕೊಡಬೇಕು. ಇವತ್ತು ಹೇಳಿದ್ರೆ ನಮ್ಮ ಒಳಗೋಡಿ ಇವತ್ತು 55 ಕೋಟಿ ರೂಪಾಯಿದೆಲ್ಲ ಸ್ಟೇನ್ಲೆಸ್ ಪೈಪ್ ಹಾಕ್ತೀವಿ. ಯಾಕಂದ್ರೆ ಮೇಲೆ ನೀರು ಪೈಪ್ಲೈನ್ ಓಡಿದ್ರಿಂದ ಇಲ್ಲಿ ನೀರಿನ ಅಸ್ತವ್ಯಸ್ತ ಆಗ್ಲಾಗತ್ತೆ. ಈಗ ಅದು ಟೆಂಡರ್ ಆಗೈತಿ, ಕೆಲಸ ಚಾಲು ಆಗ್ತದೆ. ಈ ಲೈಟ್ ಇದ್ದೂ ಟೆಂಡರ್ ಆಗ್ತದೆ. ಇವೆಲ್ಲ ಕೆಲಸ ನಡೀತವೆ. ಇನ್ನೇನು ಭಾಳ ಇಲ್ಲಿ ಕೆಲಸ ನಮ್ಮಲ್ಲಿ. ಈಗ ರೊಕ್ಕ ಬರ್ತದೆ ಹೆಚ್ಚು ಕಡಿಮೆ ನಮ್ಮ 17 ಮಂದಿ ನಾನು ಕೂಡಿ ಕನಿಷ್ಠ ಒಂದು 75 ಕೋಟಿ ರೂಪಾಯಿ ಬರ್ತದೆ. ಅರ್ಧ ನಮ್ಗೆ ಬರೋದೇ ಇಲ್ಲ. ಅವ್ರು ಬೇಕಾದ್ರೆ ಜಿಗದಾಡ MB ಪಾಟೀಲ್ರು ಸಾಬ್ ಕೂಡಿ ಬೇಕಾದ್ರೆ ಜಿಗದಾಡ. ನಾ MB ಪಾಟೀಲ್ರು ಹೇಳೀನಿ, ಭಾಳ ಇಲ್ಲಿ ಕೈ ಹಾಕ್ಲಕ್ಕೆ ಹೋಗ್ಬಾರ್ತಾರೆ. ಇಲ್ಲಿ ಕೈ ಹಾಕಿದ್ರೆ ಪಬ್ಲಿಷರ್ ಭಾಳ ಡೇಂಜರ್ ಆಗ್ತದೆ. ಅಲ್ಲೇನೇ ನಾ ಬಂದು ಅಡ್ಡಾಡ್ಬಿಟ್ಟೇನೆ ಮತ್ತೆ ನಿಮ್ಮದು ಗೌಡ್ರ ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅದಕ್ಕೆ ಟೈಟ್ ಇಟ್ಟೈತೆ, ಬರೋಬರಿ ಟೈಟ್ ಐತೆ ಬಿಜಾಪುರ. ನೀವು ಏನು ಮಾಡೋದಿದ್ರೆ ಪಬ್ಲಿಷನ್ ಅದೇನು ಖಜಾಪುರಿಂದ ಆ ಕಡೆ ಮಾಡ್ಕೊತ ಹೋಗ್ರಿ. ಇಲ್ಲಿ ನೀವು ಬಂದು ಏನು ಒಕ್ಕಬ್ಬದು ಬತ್ತು ಗಾಬರಾಗ್ಬಿಟ್ಟು MB ಪಾಟೀಲ್ ಹಂಗಂದ್ರೆ ಬೇಡ. ನಾವು ಹಿಂದೂಗಳು ಒಂದು ಇಂಚ್ ಹೋಗಲ್ಲ ಅನ್ನೋ ನೋಡ್ಕೊತೀನಿ. ಹಿಂದೂಗಳು ಅನ್ನೋದು ಬಾಯಿಲೆ ಬರಂಗೆ ಮಾಡಿದೀವಲ್ಲ, ಇನ್ನ ಏನು ಮಾಡ್ಬೇಕು? ಕಾಂಗ್ರೆಸ್ ನಾವು ಒಮ್ಮೆರೆ ಹಿಂದೂ ಪರವಾಗಿ ಮಾತಾಡ್ತೀವಿ. ಹಿಂದೂ ಅಲ್ಲಿ ಶಬ್ದಕ್ಕೆ ಬಾಯಾಗಾರ ತೆಗಿತಾರೆ ನಾವು. ಇವತ್ತ
ಆ ಶಕ್ತಿ ನಮ್ಮ ಬಿಜಾಪುರನಾಗ ಐತಂತೇಳಿ ಎಲ್ಲರೂ ಅವ ಯಾರು ಜಮೀರ ಅವ ಏನು ಬಂದಿಲ್ಲ ಸಿಗದಾಟ್ ಹೋದ ಅವನು ಇಡೀ ಕರ್ನಾಟಕದಾಗ ಅಡ್ಡಾಡೋದಕ್ಕೆ ಮಾಡಿಬಿಟ್ಟು ಬಿಜಾಪುರದಾಗ ಮುಂದೆ ಎಲ್ಲಿ ಹೋಗ್ಬಿಡ್ಲೇ ಅಲ್ಲ ಅವ. ನಾ ಹೇಳಿದೆ ನಿನ್ನ ಕುದುರೆ ತರ್ಬೋದು ನಮ್ಮ ಬಿಜಾಪುರನಾಗ. ನೀವು ಹಸ್ವಾಮಿದು ಕುದುರೆ ಬಿಡ್ತಿದ್ರು ಹಿಂದಕ್ಕೆ ರಾಜ ಮಹಾರಾಜ ಅವ್ರೇನು ಮಾಡ್ತಿದ್ರು ಪಟ್ಟಕ್ಕೆ ಏರ್ಕೊಳ್ಳೆ ಒಂದು ಶ್ವೇತದಾರಿ ಒಂದು ಕುದುರೆ ಬಿಟ್ಟುಬಿಟ್ಟಿದ್ರು. ಇದನ್ನ ಯಾವ ಕಟ್ಟಿ ಹಾಕ್ತಾನ ಅವ್ನ ಯುದ್ಧ ಕಟ್ಟಿ ಹಾಕಲಾರ್ದೆ ಅದಕ್ಕೆ ಸನ್ಮಾನ ಮಾಡಿ ಕಳ್ಸಿದ್ರು ಅಂದ್ರೆ ಅವನು ಶರಣಾದಂಗ ಅವ್ರ ಅಡಿ ಅದು ಅಲ್ಲಿ ಬಿದರ್ ಕಲಬುರ್ಗಿ ಯಾದಗಿರಿ ಹೋಗಿ ಬಿಜಾಪುರಕ್ಕೆ ಬಂತು. ಬಿಜಾಪುರಕ್ಕೆ ಇಲ್ಲೇ ಕಟ್ಟಿ ತಿರುಗಾಡಿ ಹೋಗೋದು ನೋಡಿದ್ರೆ ಜನ ಎಟ್ಟು ಕುಡಿತಿತ್ತು ಪಾಪ. ರೊಕ್ಕ ಬಂದು ಸಿದ್ದೇಶ್ವರ ಗುಡಿ 150 ಸ್ವಾಮಿಗಳು ಬಂದರು, ಅವರು ಒಕ್ಕಟ್ಟಾದರು. ಯಾಕಂದ್ರೆ ಮಠ ಮಂದಿರಗಳು ಇವತ್ತು ಒಕ್ಕಪ್ಪ ಆಗ್ಲಕತ್ತಾವ. ನೀನು ಇಬ್ರಾಹಿಂ ಏನು ಹೇಳ ಕೇಳಿರಲಿಲ್ಲ, ಸೇಮ್ ಇಬ್ರಾಹಿಂ ರಾಯರ ಇದನ್ನೇ ಅವನು ಹೇಳ್ತಾನೆ. ಇದು ರಾಮಾಯಣ ಮಹಾಭಾರತ ಅದು ಪವಿತ್ರ ಭೂಮಿ. ಯಾವ ನಾವು ಹಬ್ಬ ಯಾವ ಮೊಗಲ್ರು ಇವರೆಲ್ಲ ಮಕ್ಕಳು ಹೊರಗಿನ ಬಂದು ದರೋಡೆಕೋರು ಅವ ಹೇಳ್ತಾನ ತಾನ ಕೊಟ್ಟಿರುತ್ತೆ ನಾವೊಬ್ಬ ರಾಯರ ಇದಕ್ಕೆ ಅಂಜಿ ಅವ್ರ ಶಕ್ತಿಗೆ ಅಂಜಿ ಬಂದು ಕಾಲು ಹಿಡಿದು ಕೊಟ್ಟು ಹೋಗ ನಾವು ನೀವೇನೋ ಮಾಡೋದಿಲ್ರಿ ನಾ ತಕರಾರು ಮಾಡೋದಿಲ್ಲ ಅಂತ. ಯಾಕಂದ್ರೆ ಅವ್ರಿಗೂ ಭಾಳ ಕಡೆನ ರಾಘವೇಂದ್ರ ರಾಯರಿಗೂ ಇವತ್ತು ಅಂದ್ರೆ ಎಲ್ಲಿ ತನಕ ವಿಚಾರ ಮಾಡ್ತಾರೆ ನೋಡ್ರಿ ನೀವು. ಅಂದ್ರೆ ಉಪಕಾರ ಮಾಡಿ ಹೋಗ್ತಾರ ಇನ್ನ ನಮಗೆ ಅವ್ರು ಇನ್ನ ನಮಗೆ ಅವ್ರ ಹತ್ರ ಮೊಘಲರ ಕೈಗೆ ಇಡೀ ಹಿಂದೂಸ್ತಾನ ಅದು ನಮ್ಮದೇ. ಈ ರೀತಿ ಅವ್ರಿಗೆ ಎಷ್ಟು ದಿಮಾಕ್ ಇರ್ಬೇಕಾದ್ರೆ ನಾವು ಏನೂ ಮಾಡೋಬೇಕಾಗಿಲ್ಲ. ನೀವೇನು ಹೋಗಿ ದೊಡ್ಡ ದಿನ ಹೊಡೆದಾಟ ಮಾಡಿರತ್ ನಾವು ಹೇಳೋದಿಲ್ಲ. ಬಂದು ಓಟ್ ಹಾಕಿಬಿಟ್ರಪ್ಪ ಸಾಕು. ಬರೀ ಒಂದು ಓಟ್ ಹೆಂಗೆ ಪಾಯಿಂಟ್ ಒತ್ತಿಬಿಟ್ರೆ ಸಾಕು. ಒಂದು AK-47 ಅಂತ ಒಬ್ಬ ಸಾಧನ ಹೊಡೆದಂಗೆ. ಕಾಶ್ಮೀರಿಗೆ ಯಾಕೆ ಅಂತೈತಿ ಕಲ್ಲು ಬೀಳುವುದಿಲ್ಲ ಏನೂ ಇಲ್ಲ. ದಿನ ಎಲ್ಲ ಸಿಕ್ಕರೆ ಅಲ್ಲೇ ಅವತ್ತನ್ನ ಸೀದಾ ಜನ್ನತಿಗೆ ಕಳಿಸ್ಬಿಡ್ತಾರೆ ನಮ್ಮ ಮಿಲ್ಟ್ರಿ. ಮೊದಲು ಅವತ್ತನ್ನು ತೊಗೊಂಡ್ಬರೋದು ಜೈಲ್ನಾಗ ಹಾಕೋದು. ನೀವು ಮನಮನ್ಸಲ್ಲಿದ್ದಾಗ ಬಂದೂಕಿನ ಉಪಯೋಗ ಮಾಡಿ ಹೊಡತ್ತಿದ್ರು. ಅದಕ್ಕೆ ನಾ ಹೇಳೋದು ಅಂದ್ರೆ ಶಕ್ತಿ ನಮ್ದೇನು ಶಕ್ತಿ ಈ ಓಟ್ನ ಈ ಸಲ ನೀವು ನೋಡ್ರಿ 100% ವೋಟಿಂಗ್ ಮಾಡಿಬಿಟ್ರಿ ನಮ್ಮ ಮಂದಿ. ಎಷ್ಟು ಲೀಡ್ ಆಗ್ತದೆ ದುಡ್ಡು 2 ವರ್ಷ ತೆಗೆದ್ಬಿಟ್ರಿ ನಾನೇ ಮಾಡಿಬಿಟ್ರಿ. ಎಷ್ಟು ಅದಾರು 8,000 ಐತದವು 7,000 ನಮ್ಮದು 2,300 ಬಿಡ್ರಿ 7,000 ನಮ್ಮ 7,000 7,000 ಮಂದಿ ಓಟ್ ಹಾಕಿಬಿಟ್ರಿ ಸಾಕು. ಮುಗಿದ ಇನ್ನೆಂದೂ ಈ ಕಡೆ ಹಳ್ಳಿ ಮಕ್ಕೋದಿಲ್ಲ ಸಹಿತ ನಿಮ್ಮ ವಾಡಿಗೆ ನಿಂದಿರ್ಬೇಕು ಸಹಿತ ಕನಸಲಾಗ ಸಹಿತ. ಈಗ ನಮ್ಮ ತಾಂಡ್ಯದಾಗನೂ ಒಂದಿಟ್ಟಿದ್ದು ಇತ್ತು ಪಾಪ ನಮ್ಮ ಅನಿಲ್ ನಾಯಕನವನು ಬಂದು ಸೇರ್ದ ಮತ್ತೆ 1000 ಓಟ್ ಹೆಚ್ಚಾಗ ಪಾಪ ಒಂದೇ ಮಾತಿತ್ತು. ನಮ್ಮ ಇನ್ನೊಬ್ಬ ಎಲ್ಲಿದ ಪಾಂಡು ನಾಯಕ ಹೇಳಿದ್ರು ಅವರು ಹೇಳ್ರಿ ನಾವು BJP ಬಿಟ್ಟು ಯಾವ ಕಲ್ಕು ಮಾಡೋರಲ್ಲ ವಿಜುಗೂಡುದು ನಮ್ಗೆ ಭಾಳ ಹೈಕ್ ದೋಸ್ತಿ ಈಗ ನಮ್ಮ ಮುತ್ಯಾನ ದೋಸ್ತರ ಅಂತ ಹೇಳಿದ್ರು ಅವ್ರು. ಹಿಂಗೆ ನಾವೆಲ್ಲ ಒಕ್ಕಟ್ಟಾಗಬೇಕು. ನಾಳೆ SC ಆಯ್ತಂದ್ರೆ ಅವ್ರಿಗೆ ಎಲ್ಲರೂ ಕೂಡಿ ಅವರು ತಾಂಡ್ಯದಾಗ ಯಾರು ನಿರ್ಣಯ ಮಾಡ್ತಾರೆ ಎಲ್ಲರೂ ನಾವು ಕೂಡಿ ಓಟ್ ಹಾಕೋದು. ನಾವೆಲ್ಲ ಒಂದಾಗ್ಬೋದು. ಈಗೆಲ್ಲ ನೋಡಿ 16 ಮಂದಿ ಅದಾರ ಕಾರ್ಪೊರೇಟರ್. ಎಲ್ಲರೂ ಕ್ರಿಯಾಶೀಲರು ಅದಾರ. ಎಲ್ಲರೂ ಮುಂಜಾನೆ 6ಕ್ಕೆ ಮನೆ ಬಿಟ್ಟು ಹೊರಗೆ ಅಡ್ಡಾಡ್ತಾರೆ. ಎಲ್ಲರೂ ನನಗೆ ಓಣ್ಯಾಗ ಹೋದಾಗ ಅವರು ವಾರ್ಡಿಗೆ ಹೋದಾಗ ಹೇಳ್ತಾರೆ, ಗೌಡ್ರ ನಮ್ಮ ಕಾರ್ಪೊರೇಟರ್ ಭಾರಿ ಕೊಟ್ಟಿರಿ, ಭಾಳ ಒಳ್ಳೆ ಕೆಲಸ ಮಾಡ್ತಾನೆ ರೀ. ಪಾಪ ಯಾವಾಗ ಫೋನ್ ಮಾಡಿದ್ರು ಫೋನ್ ಎತ್ತಾನೆ ರೀ. ನಾವು ಏನೇನು ಸಮಸ್ಯೆ ಆದ್ರೆ ನಮ್ಮ ಮನೆಗೆ ಬರ್ತಾನೆ. ಮೊದಲೇನವ್ರು ನೋಡಿರ್ಲಿ ಹೆಂಗಿದ್ರು. ಹಿಂದಕ್ಕೂ ನಮ್ಮ BJP ಅವರು ಇದ್ರು ಕೆಲವೊಂದು ಕಡೆ ಕಾರ್ಪೊರೇಟ್ರು. ಪಾಪ ಯಾರು ಹಿರಿಯರೋದು ಅವ್ರ ಮನೆಗೆ ಹೋದ್ರೆ ಸರಿಯಾಗಿ ಮಾತಾಡೋದಲ್ಲ, ಜಟ ಔಟ್ ಅನ್ನೋದು ಇಂಗ್ಲೀಷ್ ಒಂದು ಕಲ್ತ್ಬಿಟ್ಟಿದ್ರು. ಅದೊಂದು ದೊಡ್ಡ ಪ್ರಾಬ್ಲಮ್. ಇಂಥವ್ರು ಕಾರ್ಪೊರೇಟರ್ ಇದ್ರು. ಈಗ ಹಂಗಿಲ್ಲ. ಪ್ರತಿಯೊಬ್ಬ ಕಾರ್ಪೊರೇಟರು ನಾ ಹೇಳೇನೆ ಏನಿರ್ತದೆ ಕೆಲಸ ಮುಂಜಾನೆ ಹಿಂಗೆ ಎಲ್ಲ ಚಲೋ ಸಿಮೆಂಟ್ ರೋಡ್ ಅದಾವು ಹಿಂಗೆ ಅಡ್ಡಾಡ್ರಪ್ಪ. ವಾಕಿಂಗ್ನೂ ಆಯಿತು. ಯಾರೋ ಒಬ್ರು ಮನೆಯಾಗ ಚಾ ಕುಡಿಸ್ತಾರ, ಬಾರ್ತಾರ, ಕುಂಡಿರ್ತಾರ. ಇಟೇ ಮಾಡೋದು ಜನರಿಗೆ ಏನು ಎಷ್ಟು ಕೆಲಸ ಇರ್ತಾವೆ. ಭಾಳ ಒಂದು ಲೈಟ್ ಹೋಗಿರ್ತಾರ, ಡ್ರೈನೇಜ್ ಅಂದ್ರೆ ಎಲ್ಲ ಮಾಡೀವಿ. ಯಾವಾಗ ಒಂದೊಂದು ಬ್ಲಾಕ್ ಆಗಿದ್ರೆ ಸ್ವಲ್ಪ ತೆಗಿಸ್ಬಿಟ್ರೆ ಮುಗಿರುತ್ತೆ. ಮತ್ತೇನಾದ್ರು ಭಾಳ ದೊಡ್ಡ ಕೆಲಸ ಅದ ಏನು ತಲೆ ಮ್ಯಾಗ ಹೊತ್ಕೊಂಡು ಹೋಗಿ ಏನು ಊರ ದಂಡ್ಯಾಗ ಹೋಗಿ ಹೊಡೆದು ಏನೂ ಇಲ್ಲ. ಗಾಡಿಗಳು ಬರ್ತಾವೆ, ಗಂಟೆ ಹೊಡಿತಾವೆ, ಮೈಕಿನಾಗ ಓದಿರ್ತಾರೆ, ಕಾಕಸಾತ ಅಂತ ಹಾಕಿರ್ತಾವ ಅಂದ್ರೆ
ಅದನ್ನು ಪುರ್ಸತ್ತಿಲ್ಲ. ನೀವು ಮಂತವ್ಯೋ ಇದು 5 ಕೇಳೋರು 6 ಕೇಳೋರು ಮನೆ ಮುಂದೆ ಕಸ ಹೋಗೋದು ಬರೋದು, 6 ಕೇಳೋರು 7 ಕೇಳೋರು ಮನೆ ಮುಂದೆ 6ಕ್ಕೆ ಎದ್ದವ್ರು ಕಸ ಹೋಗಿದ್ದು ಹೆಂಗೆ ಮಾಡೋದು ಬಿಡ್ರಿ. ನಿಮ್ಮ ಮನೆ ಮುಂದೆ ಒಂದೊಂದು ಡಬ್ಬಿ ಇಟ್ಕೊಡ್ರಿ. ಒಂದು ಪ್ಲಾಸ್ಟಿಕ್ ಅಂಥದ್ರಲ್ಲಿ ಬೇರೆ, ಒಂದು ಕಾಯಿಪಲ್ಯ ಅಂಥದ್ದು ಏನು ನಿಮ್ಗೆ ಸೋಸಿರ್ತೀವಿ. ಯಾಕಂದ್ರೆ ಆಕಳುಗಳು ಈ ಬಿಜಾಪುರನ ನೀವು ಒಗದಂಥ ವಸ್ತುಗಳು ತಿಂದು ಅವು ಸಾಯ್ಲಾಕತ್ತಾವ. ನೀವೇನು ಮಾಡ್ತೀರಿ, ನೀವೇನು ಪಾರ್ಸಲ್ ತಂದಿರ್ತಾರಲ್ಲ ಈ ಸಾಂಬಾರ ಗಿಂಬಾರ ಅಲ್ಲಿಂದ ಈ ಕಾಯಿಪಲ್ಲೆ ಸೋಸಿದ್ದು ಅದನ್ನೇನು ಮಾಡ್ತೀವಿ, ಪ್ಲಾಸ್ಟಿಕ್ನಾಗ ಕಟ್ಟಿ ಹಿಂಗೆ ಒಗಿತೀರಿ. ಅದು ಆಕಳು ಹಸುವಿಗೆ ಏನು ಮಾಡ್ತದೆ, ಅದು ಬಂದು ತಿಂದುಬಿಡ್ತದೆ. ಅದನ್ನ ಹಿಂಗೆ ನಾವು ಒಂದು 2-3 ಪೋಸ್ಟ್ ಮಾರ್ಟಮ್ ಮಾಡಿಸಿದೆ ನಮ್ಮ ಗೋಶಾಲಾಗ. ಒಳಗೆ ಇಟ್ಟಿಟ್ಟು ಸುತ್ತಳಿ ಸುರ್ತಿ ನೋಟ ಪ್ಲಾಸ್ಟಿಕ್ ಅವೇನು ಭಾಳ ಹೊಟ್ಟೆ ದಮ್ ಕಾಣಿಸ್ತಾವಲ್ಲ, ಗಬ್ಬರದಲ್ಲ ಅವು. ಬರೀ ನಿಮ್ದು ಏನು ಹಾಕಿರ್ತೀರ ಪ್ಲಾಸ್ಟಿಕ್ನಿಂದ ಹಂಗಾಗಿರ್ತಾವೆ. ಮತ್ತು ಅವತ್ತನ್ನು ಒಯ್ದು ನಾವು ಗೋಶಾಲೆದ ಇಟ್ಟರೆ ಅಲ್ಲಿನೂ ಬದುಕುದಿಲ್ಲ. ಅವಕ್ಕೆ ಕಣಿಕೆನೂ ಗೊತ್ತಿಲ್ಲ, ಮೇವೂ ಗೊತ್ತಿಲ್ಲ, ಹುಲ್ಲೂ ಗೊತ್ತಿಲ್ಲ. ಅವು ತಿನ್ನೋದು ಅಂಥದ್ದೇ ತಿಪ್ಪಿಯೊಳಗೆ. ಅದಕ್ಕೆ ನೀವು ಸೋಸಿದ್ದ ಏನು ಇರ್ತೈತಲ್ಲ ಅವಕ್ಕೆ ದನ ಕರೆ ಯಾವೇ ಬರಲಿ ಒಂದು ಹಾಕಿ ಬರ್ತದೆ, ಒಂದು ರೊಟ್ಟಿ ಹಾಕಿರಿ, ಏನಾಗೋದೈತಿ ಹಾಕಿರಿ. ಅದು ಬಂದು ನಿಂತುಬಿಟ್ಟಿರ್ತಾರೆ. ಕೆಲವು ಮನೆ ಮುಂದೆ ನಮ್ಮ ಬಸಯ್ಯರ ಮಠರ ಮನೆ ಮುಂದೆ ಒಂದು ಕಾಕಳು ಬರ್ತೈತಿ, ಬರೋಬ್ಬರಿ ದಿನ ಬಂದು ನಿಂತು ಬಿಡ್ತದೆ. ಅವ್ರು ಬಂದು ಹಾಕಿದ ಕಡೆ ತಿಂದು ಹೊಂಟು ಬರ್ತದೆ. ಹಂಗೆ ಸ್ವಚ್ಛದ ಜೊತೆಗೆ ದೇವ್ರು ಹೇಳ್ಯಾನ, ಒಂದು ಆಕಳಿಗೆ ಒಂದು ರೊಟ್ಟಿ ಹಾಕಿದ್ರೆ ನಿಮಗೆಲ್ಲ, ಒಂದು ನಾಯಿಗೆ ಒಂದು ರೊಟ್ಟಿ ಹಾಕಿದ್ರೆ ಶತ್ರು ಸಂಹಾರ ಆಗ್ತದೆ ಅಂತ ಹೇಳ್ತಾರೆ. ಆ ಲಾಲ್ ಕಿತಾಬದಾಗ ಕೆಲವೊಂದು ಇದನ್ನ ಹೇಳ್ಯಾನ ಪರಿಹಾರಗಳು. ನೀವು ಮೀನಿಗೆ ಆಹಾರ ಹಾಕ್ರಿ, ನಾಯಿಗೆ ಒಂದು ರೊಟ್ಟಿ ಹಾಕಿರಿ, ಆಕಳಿಗೊಂದು ರೊಟ್ಟಿ ಹಾಕಿರಿ, ಇದನ್ನ ಗುಬ್ಬಿ ಕಾಳು ಹಾಕಿರಿ, ಬ್ಯಾಸಿಗಾಗ ನೀರು ತುಂಬಿ ಮ್ಯಾಲ್ಗಿ ಮಾಡಿದ್ವಿ. ಇಟ್ಟು ಮಾಡೋದು ಅಂದ್ರೆ ಇದು ದೊಡ್ಡ ಪುಣ್ಯ, ಇಲ್ಲೇ ಪುಣ್ಯ ಸಿಗ್ತದೆ. ಅಟ್ರ ನಾವು ಮಾಡ್ತೀವಿ ಮಾಡಬೇಕಲ್ಲ. ಅದೇ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ನೋಡ್ರಿ. ಇದನ್ನು ನಾವು ಪೂಜೆ ಮಾಡ್ತೀವಿ ಬನಿಗಿರ್ತೀವಿ. ಯಾಕೆ ಮಾಡ್ಯಾರ ನಮ್ಮ ಹಿರಿಯರು? ನಿಸರ್ಗವನ್ನು ಪ್ರೀತಿಸಲಿ, ಸೂರ್ಯನ ಪೂಜೆ ಮಾಡ್ತೀವಿ. ಮುಂಜಾನೆ ಎದ್ದು ಸೂರ್ಯನಿಗೆ ಇದು ಮಾಡ್ತೀವಿ, ಇಲ್ಲ ಅರ್ಘದ ನೀರನ್ನ ಇದು ಮಾಡ್ತೀವಿ. ಚಂದ್ರನ ನಾವು ಪೂಜೆ ಮಾಡ್ತೀವಿ, ಭೂಮಿನ ಪೂಜೆ ಮಾಡ್ತೀವಿ, ಪ್ರಾಣಿನ ಪೂಜೆ ಮಾಡ್ತೀವಿ. ನಿಸರ್ಗ ಪೂಜೆ ಮಾಡುವಂಥ ಧರ್ಮ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.